ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಬಿರುಗಾಳಿ ಏಳಲಿದೆ ಅನ್ನುವಂತಹ ಭವಿಷ್ಯವನ್ನ ನುಡಿತಾ ಇದ್ದಾರೆ. ಸ್ಫೋಟಕ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಸಚಿವ ರಾಜಣ್ಣ. ಏನ್ ಹೇಳಿದ್ದಾರೆ ಬನ್ನಿ ಡೀಟೇಲ್ಸ್ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಸರ್ಕಾರದಲ್ಲಿ ಮಹಾ ಬದಲಾವಣೆ ಆಗುತ್ತಾ? ಹಾಗಾದ್ರೆ ಆಗಸ್ಟ್ ಅಂತ್ಯ ಸೆಪ್ಟೆಂಬರ್ನಲ್ಲಿ ಮಹಾ ಕ್ರಾಂತಿ ಅಂತೆ. ಇದು ಬೆಂಗಳೂರಿನಲ್ಲಿ ಸಚಿವ ರಾಜಣ್ಣ ಅವರು ಹೇಳ್ತಾ ಇರುವಂತಹ ಮಾತು. ಹಾಗಾದ್ರೆ ಅಧಿಕಾರ ಹಂಚಿಕೆಯ ಪವರ್ ಶೇರಿಂಗ್ ಫಾರ್ಮುಲಾ ಬಗ್ಗೆ ಮಾತಾಡಿದ್ರ ಆಶ್ಚರ್ಯಕರ ರೀತಿಯಲ್ಲಿದೆ ರಾಜಣ್ಣ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಸೆಪ್ಟೆಂಬರ್ ಕಳಿಲಿ ಏನೇನಾಗುತ್ತೋ ನೋಡಿ ಅಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆಗಸ್ಟ್ ನಲ್ಲಿ ಆಶ್ಚರ್ಯಕರ ಬದಲಾವಣೆ ಆಗತ್ತೆ, ಸೆಪ್ಟೆಂಬರ್ ಕಳಿಲಿ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಯಾವುದನ್ನ ಉದ್ದೇಶಿಸಿ ಹಾಗಾದ್ರೆ ಈ ರೀತಿ ಮಾತನಾಡಿರೋದು? ಒಂದ್ ಕಡೆಗೆ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ರು ಏನು ಬದಲಾವಣೆಗಳಾಗಲ್ಲ, ದೊಡ್ಡ ಬದಲಾವಣೆ ಆಗಲ್ಲ ಅಂತ. ರಾಜಣ್ಣ ಅವರು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರು ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು. ಬೇರೆ ಹಣಕಾಸನ್ನ ಒದಗಿಸ್ತಾ ಇರತಕ್ಕಂಥದ್ದು ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ನಾವು ಹೇಳ್ಬಹುದು. ಒಬ್ಬರಿಗೆ ಹೆಚ್ಚಿಗೆ ನಿರೀಕ್ಷೆ ಇರ್ಬೋದು, ನಿರೀಕ್ಷೆಗೆ ತಕ್ಕಂತೆ ಆಗದೆ ಇರ್ಬೋದು. ಆದ್ರೆ ಏನು ಕೊಡ್ತಾ ಇಲ್ಲ, ಹಣ ಅಭಿವೃದ್ಧಿ ಆಗ್ತಾ ಇಲ್ಲ ಕ್ಷೇತ್ರಗಳು ಅಂತಕ್ಕಂಥದ್ದು ಅದು ಸತ್ಯಕ್ಕೆ ದೂರವಾದಂಥದ್ದು. ಸರ್, ಈಗ ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ಅವರ ಆಶೀರ್ವಾದ ಪಡೆದ್ರೆ ಅನುದಾನವನ್ನ ತಗೊಂಡ್ ಬರ್ಬೋದು ಅನ್ನುವಂಥ ಶಾಸಕರುಗಳ ನಿರಂತರವಾಗಿ ನೆನೆ ಕೂಡ ಸಿಎಂ ಕರೆದು ಮಾತನಾಡಿರುವಂತದ್ದು. ನಿಜಕ್ಕೂ ಆ ರೀತಿ ಪರಿಸ್ಥಿತಿ, ಅನುದಾನ ಕೊಡದೇ ಇರುವಂತಹ ಪರಿಸ್ಥಿತಿ ಇದೆಯಾ ಸರ್? ಈಗ ನೀವೆಲ್ಲ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದೀರಿ. ಸಿದ್ದರಾಮಯ್ಯನವರು ಪ್ರತಿ ದಿವಸ ಒಂದು ತಿಂಗಳಲ್ಲಿ ಕನಿಷ್ಠ ಅಂದ್ರೆ ಒಂದು 15-20 ದಿವಸ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆಯನ್ನ ಮಾಡಿ ಬರ್ತಾ ಇರ್ತಕ್ಕಂಥದ್ದು ನೀವೇ ಪ್ರಚಾರ ಮಾಡ್ತಾ ಇದ್ದೀರಿ. ಈ ಶಂಕುಸ್ಥಾಪನೆ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಡ್ತಾ ಇರೋದು ದುಡ್ಡು ಇಲ್ಲದೆ ಇದ್ರೆ ಕೊಡಕ್ಕಾಗ್ತದ? ಮಂಜೂರಾತಿ ಇಲ್ಲದೆ ಇದ್ರೆ ಹೋಗಿ ಅಲ್ಲಿ ಚಾಲನೆ ಕೊಡ್ತಾರ? ಅದರಿಂದ ಸುಮ್ಮನೆ ಹೇಳ್ತಾರೆ ಇರ್ಬೋದು. ಅವ್ರ ನಿರೀಕ್ಷೆಗೆ ತಕ್ಕಂತೆ ಅನುದಾನ ದೊರೆತಿಲ್ಲ ಅಂತಕ್ಕಂಥದ್ದು ಅವ್ರದ್ದೆಲ್ಲ ಬಹಳಷ್ಟು ಜನ ಶಾಸಕರದ್ದು ಇದೆ, ಬಹಳಷ್ಟು ಜನ ಎಲ್ಲರಲ್ಲೂ ಕೂಡ ಇದೆ, ಕಾರ್ಯಕರ್ತರಲ್ಲೂ ಕೂಡ ಇದ್ದಾವೆ. ಸೊ ಹೀಗಾಗಿ ಈ ಗ್ಯಾರಂಟಿಗಳು ಇದೆಲ್ಲ ನಾವು ಜಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆರ್ಥಿಕ ಹೊರೆ ಸರ್ಕಾರದ ಮೇಲೆ ಹೆಚ್ಚು ಇದೆ. ಆ ಒಂದು ಆರ್ಥಿಕ ಲಭ್ಯತೆಗೆ ಅನುಗುಣವಾಗಿ ಯಾವುದೇ ತಾರತಮ್ಯ ಇಲ್ಲದೆ, ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತಕ್ಕಂಥ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಗೆ ಶಕ್ತಿ ಮೀರಿ ಹಣಕಾಸನ್ನ ಒದಗಿಸ್ತಾ ಇರತಕ್ಕಂಥದ್ದು ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ನಾವು ಹೇಳ್ಬಹುದು. ಒಬ್ಬರಿಗೆ ಹೆಚ್ಚಿಗೆ ನಿರೀಕ್ಷೆ ಇರ್ಬೋದು, ನಿರೀಕ್ಷೆಗೆ ತಕ್ಕಂತೆ ಆಗದೆ ಇರ್ಬೋದು. ಆದ್ರೆ ಏನು ಕೊಡ್ತಾ ಇಲ್ಲ, ಹಣ ಅಭಿವೃದ್ಧಿ ಆಗ್ತಾ ಇಲ್ಲ ಕ್ಷೇತ್ರಗಳು ಅಂತಕ್ಕಂಥದ್ದು ಅದು ಸತ್ಯಕ್ಕೆ ದೂರವಾದಂತದ್ದು. ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ಅವರ ಆಶೀರ್ವಾದ ಪಡೆದ್ರೆ ಅನುದಾನ. ಈಗ ಶಾಸಕರುಗಳ ನಿರಂತರವಾಗಿ ನೆನೆ ಕೂಡ ಸಿಎಂ ಕರೆದು ಮಾತನಾಡಿರುವಂತದ್ದು. ನಿಜಕ್ಕೂ ಆ ರೀತಿ ಪರಿಸ್ಥಿತಿ, ಅನುದಾನ ಕೊಡದೇ ಇರುವಂತಹ ಪರಿಸ್ಥಿತಿ ಇದೆಯಾ ಸರ್? ಈಗ ನೀವೆಲ್ಲ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದೀರಿ. ಸಿದ್ದರಾಮಯ್ಯನವರು ಪ್ರತಿ ದಿವಸ ಒಂದು ತಿಂಗಳಲ್ಲಿ ಕನಿಷ್ಠ ಅಂದ್ರೆ ಒಂದು 15-20 ದಿವಸ ಬೇರೆ ಬೇರೆ ಜಿಲ್ಲೆಗಳು. ಕೆಎನ್ ರಾಜಣ್ಣ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ಅನುದಾನ ಹಂಚಿಕೆ ವಿಚಾರದಲ್ಲಿ ಎಲ್ಲವೂ ಸರಿ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ರು.